ಹಲೋ ಹಾಯ್ ನಮಸ್ತೆ ಮಹಾದೇವಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನಲ್ಲಿ ನೋಡಿದರೆ ಗೊತ್ತಾಗಿರ್ಬೋದು, ಇವತ್ತು ನಾನು ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಹಾಗೆ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತಿದ್ದಾರಲ್ಲ, ಸೊ ಬೇಸಿಕ್ಗೆ ಏನೇನು ಬೇಕಲ್ಲ ಎಲ್ಲ ನಾನು ಟೈಲರಿಂಗ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಇವಾಗ ಮಷಿನ್ನ ರಿಪೇರಿ ಸ್ಟಾರ್ಟ್ ಆಗೈತಿ. ಹೀಗಾಗಿ ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳ್ತಾ ಇದ್ದೀನಿ. ಆರಿ ವರ್ಕ್ನ ಸ್ಟಾರ್ಟ್ ಮಾಡೀನಿ. ಹಾಗೆ ಟೈಲರಿಂಗ್ ಜೊತೆಗೆ ನಾವು ಎಂಬ್ರಾಯ್ಡ್ರಿ ಆಗಿರ್ಬೋದು, ಆರಿ ವರ್ಕ್ ಆಗಿರಬಹುದು, ಏನಾದರೂ ಸಾರಿ ಬಿಸ್ನೆಸ್ ಆಗಿರ್ಬೋದು, ನಾವು ಟೈಲರಿಂಗನ್ನು ಮಾಡ್ಲಾಕತ್ತಿರ್ತಾರಂತಂದ್ರೆ ಅವ್ರಿಗೆ ಎಷ್ಟೊಂದು ಯೂಸ್ಫುಲ್ ಅಂತ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ ಏನೇನೆಲ್ಲ ಕೆಲಸ ಮಾಡ್ಬೋದು, ಅರ್ನಿಂಗ್ ಮಾಡ್ಬೋದು ಅಂಥೇಳಿ ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳಿದ್ದೀನಿ. ಇವಾಗ ಏನೈತಲ್ಲ ಪರ್ಫೆಕ್ಟಾಗಿ ಎಲ್ಲ ನಾರ್ಮಲ್ ಬ್ಲೌಸ್ ಆಗಿರಬಹುದು, ಡಿಸೈನ್ ಬ್ಲೌಸ್ ಆಗಿರಬಹುದು ನಾನು ಸ್ಟಿಚಿಂಗ್ ಮಾಡ್ಲಕತ್ತೀನಿ. ಅದ್ರ ಜೊತೆಗೆ ಇವಾಗ ಯಾವುದಾದ್ರೂ ಒಂದು ಸಿಂಪಲ್ ಸಾರಿ ಆಗಲಿ, ಗ್ರ್ಯಾಂಡ್ ಸಾರಿ ಆಗಲಿ, ಸಿಂಪಲ್ ಸಾರಿ ಆಗಿತ್ತು ಅಂತಂದ್ರೆ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಮಾಡಿಸ್ತಿರ್ತಾರೆ. ಹಾಗೆ ಗ್ರ್ಯಾಂಡ್ ಸಾರಿ ಇತ್ತು ಅಂತಂದರೆ ಎಂಬ್ರಾಯ್ಡ್ರಿ ಜೊತೆಗೆ ಹ್ಯಾಂಡ್ ವರ್ಕ್ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹೀಗಾಗಿ ಹಲವಾರು ವಿಡಿಯೋ ಒಳಗೆ ನಾನು ಹ್ಯಾಂಡ್ ವರ್ಕ್ ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲರೂ ಕೂಡ ಇಷ್ಟಪಟ್ಟಿರಿ. ಹಾಗೆ ಪ್ರತಿಯೊಂದು ವಿಡಿಯೋ ಒಳಗೆ ಹೇಳಕತ್ತೀನಿ, ನಾನು ಕೂಡ ಇದ್ರ ಜೊತೆಗೆ ವರ್ಕ್ ಜೊತೆಗೆ ನಾನು ಆರಿ ವರ್ಕ್ ಕೂಡ ಕಲಿಬೇಕು ಅಂಥೇಳಿ ಅನ್ಲಕತ್ತೀನಿ ಅಂಥೇಳಿ. ಹೀಗಾಗಿ ಆ ಎಂಬ್ರಾಯ್ಡ್ರಿ ಕಲಿಯೋಗೋಸ್ಕರ ಅಂಥೇಳಿ ಇವಾಗ ನಾನು ಪಿಕೋ ಮಷಿನ್ ಏನೈತಲ್ಲ ಅದನ್ನು ನಾನು ಇವಾಗ ಕನ್ವರ್ಟ್ ಮಾಡಿ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾವು ಪ್ರತಿಯೊಂದು ಟೈಲರಿಂಗ್ ಐಟಮ್ಸ್ನ ತರಬೇಕು ಅಂತಂದರೆ ಇದೇ ಶಾಪ್ಗೆ ನಾವು ಕಂಟಿನ್ಯೂಸ್ ಆಗಿ ಬರ್ತೀವಿ. ಹೀಗಾಗಿ ಪಿಕೋ ಮಷಿನ್ನ ಕನ್ವರ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ, ಸೊ ನಮಗೆ ಅರ್ಧ ಗಂಟೆ ಒಳಗೆ ಏನೈತಲ್ಲ ನಮ್ಗೆ ರಿಪೇರಿ ಮಾಡಿ ಕೊಟ್ಟರು. ಯಾಕಂತಂದ್ರೆ ರೆಗ್ಯುಲರಾಗಿ ನಾವು ಇದೇ ಶಾಪ್ಗೆ ಹೋಗ್ತೀವಲ್ಲ, ಹೀಗಾಗಿ ಒಂದಿಷ್ಟು ಟೈಲರಿಂಗ್ ಐಟಮ್ಸ್ನ ತೊಗೊಂಡೆ. ಇಲ್ಲಿ ಪೈಪಿಂಗ್ ನೋಡ್ತಾ ಇರ್ಬೋದು, ರೆಡಿ ಪೈಪಿಂಗು ಸಿಗ್ತಿದೆ. ಹೀಗಾಗಿ ಒಂದಿಷ್ಟು ಕಲರ್ಸ್ನ ನೋಡಿದೆ, ಬಟ್ ಏನೈತಲ್ಲ ಗೋಲ್ಡನ್ ಕಲರ್ ಒಂದೇ ನಾನು ತೊಗೊಂಡೆ. ನೆಕ್ಸ್ಟ್ ಟೈಮ್ ಏನಾದರೂ ಕಸ್ಟಮರು ಈ ರೀತಿಯಾಗಿ ಪೈಪಿಂಗ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಡ್ರಿ ಅಂತಂದ್ರೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ ನಾನು ಗೋಲ್ಡನ್ ಕಲರ್ ಒಂದೇ ತೊಗೊಂಡು ಬಂದೆ. ಹಾಗೆ ಒಂದಿಷ್ಟು ಲೇಸು, ಹುಕ್ಸ್ ಪ್ಯಾಕೆಟು ಮತ್ತು ಥ್ರೆಡ್ಡು ಒಂದಿಷ್ಟು ಐಟಮ್ಸ್ನ ತೊಗೊಂಡು ಬಂದೆ. ಹಾಗೆ ಏನೈತಲ್ಲ ಇವು ಪಿಕೋ ಮಷಿನ್ ಯಾಕೆ ಕನ್ವರ್ಟ್ ಮಾಡಿದ್ರಿ ನೀವು, ರಾಲ್ಸನ್ ಮಷಿನ್ ತೊಗೋಬೋದಿತ್ತಲ್ಲ ಅಂಥೇಳಿ ಕೆಲವೊಬ್ಬರು ಹೇಳ್ಬೋದು. ಯಾಕಂತಂದ್ರೆ ಇವಾಗ ರಾಲ್ಸನ್ ಮಷಿನ್ ತೊಗೋಬೇಕು ಅಂತಂದ್ರೆ ಒಂದೊಂದು ಸೈಡ್ ಏನೈತಲ್ಲ 15, 16 ಸಾವಿರ, 17, 16,500 ಸಾವಿರ ಈ ರೀತಿಯಾಗಿ ಅಮೌಂಟ್ ಐತಿ. ಹೀಗಾಗಿ ನನಗೆ ವರ್ಕ್ ಅನ್ನೋದು ಫಿನಿಶಿಂಗ್ ನೀಟ್ ಬರುತ್ತೋ ಇಲ್ಲೋ ಅಂಥೇಳಿ ಕನ್ಫ್ಯೂಷನ್ ಒಳಗೆ ಅಷ್ಟೊಂದು ಅಮೌಂಟ್ ಹಾಕಿ ತರೋ ಬದಲು ಏನೈತಲ್ಲ ಇದನ್ನು ಕನ್ವರ್ಟ್ ಮಾಡಿ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡೋವರೆಗೂ ಮಾಡಿ ಇದ್ರ ಮೇಲೆ ನೀಟ್ ಬತ್ತು ಅಂತಂದರೆ ಇದನ್ನೇ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂತಂದ್ರೆ ಪ್ರಾಕ್ಟೀಸ್ ಆದ ನಂತರ ರಾಲ್ಸನ್ ಮಷಿನ್ ತೊಗೊಂಡ್ರೆ ಬಂದಿತ್ತು ಅಂಥೇಳಿ ಇವಾಗ ಸದ್ಯಕ್ಕೆ ಏನೈತಲ್ಲ ಪಿಕೋ ಮಷಿನ್ಗೆ ಅದನ್ನ ನಾನು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಹಲವಾರು ಶಾರ್ಟ್ ವಿಡಿಯೋ ಒಳಗೆ ನಾನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಿಡಿಯೋನ ಹಾಕೀನಿ. ಒಮ್ಮಿಂದೊಮ್ಮಿಗೆ ಇದು ಕರೆಕ್ಟಾಗಿ ನಮ್ಗೆ ನೀಟ್ ಬರ್ತಾಯಿಲ್ಲ. ಸ್ಟಾರ್ಟಿಂಗ್ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸ್ತತಿ, ಇದೇನು ವರ್ಕ್ ನೀಟ್ ಬರೋಂಗಿಲ್ಲ ಅನಿಸ್ತತಿ. ಹಾಗೆ ನಾವು ಕಲಿತಾ ಏನೈತಲ್ಲ ಪ್ರಾಕ್ಟೀಸ್ ಆದ ನಂತರ ತುಂಬಾ ನೀಟಾಗಿ ವರ್ಕ್ ಬರ್ತೈತಿ ಅಂತ ಹೇಳಿ ನಾನು ಹೇಳತ್ತೀನಿ. ಯಾಕೆ ಈ ಒಂದು ಮಷಿನ್ ಬಗ್ಗೆ ನಾನು ವಿಡಿಯೋ ಮಾಡ್ಲಾಕತ್ತೀನಿ ಅಂತಂದ್ರೆ ನಂತರ ಇಷ್ಟೊಂದು ಜನ ಏನೈತಲ್ಲ ಕನ್ಫ್ಯೂಷನ್ ಒಳಗೆ ಮಷಿನ್ನ ತೊಗೊಂಡು ಬಿಟ್ಟಿರ್ತಾರೆ. ಯಾಕಂತಂದ್ರೆ ವರ್ಕು ನೀಟಾಗಿ ಬರುತ್ತೋ ಇಲ್ವೋ ಅಂಥೇಳಿ ಕನ್ಫ್ಯೂಷನ್ ಇರುತ್ತೆ. ಇವಾಗ ವರ್ಕ್ ತೋರಿಸ್ಲಾತಿದ್ನಲ್ಲ ನಾನು, ಇದು ಸೆಕೆಂಡ್ ಡೇ ಮಾಡಿರೋದು. ಫಸ್ಟ್ ಏನೈತಲ್ಲ ಯಾವ ರೀತಿಯಾಗಿ ಬ್ರೇಕ್ ಬ್ಯಾಲೆನ್ಸ್ ಆಗಿರ್ಬೋದು, ನಮಗೆ ಕಲಿಯೋವರೆಗೂ ಏನೈತಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಮೇನ್ ಏನೈತಲ್ಲ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು, ಹಾಗೆ ಮೊದಲಿಗೆ ಈ ರೀತಿಯಾಗಿ ಸ್ಟ್ರೇಟ್ ಲೈನನ್ನು ನಾನು 2 ನಂಬರ್ನಲ್ಲಿ ಫಿಕ್ಸ್ ಮಾಡಿ
ನಾನು ಸ್ಟಿಚ್ ಮಾಡ್ಲಕತ್ತೀನಿ. ಹಾಗೆ ನೀವು ಕಲಿತಾ ನೀವು ಬ್ರೇಕ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಮತ್ತು ನಾವು ರಿಂಗ್ ಮೂಮೆಂಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನೂ ನಾನು ರಿಂಗ್ ತೊಗೊಂಡು ಬಂದಿಲ್ಲ. ಹಾಗೆ ಕ್ಯಾನ್ವಾಸ್ನ ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಾಸ್ ಕೆಳಗಡೆ ಕ್ಯಾನ್ವಾಸ್ ಹಾಕಿ ಈ ರೀತಿಯಾಗಿ ನಾನು ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ಸ್ಟ್ರೈಟ್ ಲೈನ್ ಆಗಿರ್ಬೋದು, ಕರ್ವ್ ಸೇಪು ಮತ್ತು ಸ್ಕ್ವೇರ್ ಸೇಪು ಈ ರೀತಿಯಾಗಿ ಒಂದಿಷ್ಟು ಲೀಪ್ ಡಿಸೈನ್ ಆಗಿರ್ಬೋದು, ಹಾಗೆ ಸ್ಲೀವ್ ಮೇಲೆ ಬುಟ್ಟ ರೀತಿಯಾಗಿ ಮಾಡಲಿಕ್ಕೆ ಅಂಥೇಳಿ ಏನೇನು ಹೆಲ್ಪ್ ಆಗುತ್ತಲ್ಲ ಅದನ್ನ ನಾನು ಪ್ರಾಕ್ಟೀಸ್ನ ಮಾಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು, ಇದು ಸೆಕೆಂಡ್ ಡೇ. ನಾವು ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನಾವು ಯಾವುದೇ ರೀತಿಯಾಗಿ ಆ ಡಿಸೈನ್ನ ಟ್ರೇಸ್ ಮಾಡಿಕೊಂಡು ನಾವು ವರ್ಕ್ ಮಾಡ್ಬೋದು. ಸ್ಟಾರ್ಟಿಂಗ್ ಯಾರೆಲ್ಲ ನೀವು ವರ್ಕ್ ಮಾಡ್ಲಾಕತ್ತೀರಿ ಅಲ್ಲ, ಟ್ರೇಸ್ ಮಾಡಿಕೊಂಡು ವರ್ಕ್ನ ಮಾಡಿ ನೀವು ಕಲಿತಾ ಏನೈತಲ್ಲ ಹಾಗೆ ನೀವು ವರ್ಕ್ ಮಾಡ್ಬೋದು. ಯಾಕಂತಂದರೆ ಎಲ್ಲ ಲೀಪ್ ಡಿಸೈನ್ ಆಗಿರ್ಬೋದು, ಯಾವುದೊಂದು ಫ್ಲವರ್ ಡಿಸೈನ್ ಆಗಿರ್ಬೋದು, ಒಂದೇ ಸೇಮ್ ಸೈಜ್ ಬರಬೇಕು ಅಂತಂದರೆ ನೀವು ಟ್ರೇಸ್ ಮಾಡಿದ್ರಿ ಅಂತಂದ್ರೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ಸೊ ಹೀಗಾಗಿ ನಾನು ಸೆಕೆಂಡ್ ಏನೈತಲ್ಲ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನೋದು ನನ್ನಲ್ಲಿ ಬಂತು. ನನಗೂ ಕೂಡ 1 ಇಯರ್ ಆಯಿತು ನಾನು ಇದನ್ನ ಕನ್ವರ್ಟ್ ಮಾಡಬೇಕು, ಎಂಬ್ರಾಯ್ಡ್ರಿ ಕಲಿಬೇಕು ಅಂದ್ಕೊಂಡಿದ್ದೆ. ಬಟ್ ಒಂದಿಷ್ಟು ವಿಡಿಯೋಸ್ನ ನೋಡಿಬಿಟ್ಟು ಕರೆಕ್ಟಾಗಿ ನೀಟಾಗಿ ಬರುತ್ತೋ ಇಲ್ಲೋ ಅಂಥೇಳಿ ಕನ್ಫ್ಯೂಷನ್ ಆಗಿ ನಾನು ತೊಗೊಂಡು ಬಂದಿಲ್ಲ. ಫೈನಲಾಗಿ ನೋಡಬೇಕು, ಇದನ್ನ ವರ್ಕ್ ಮಾಡಬೇಕು. ನೀಟ್ ಬಂತು ಅಂತಂದರೆ ರಾಲ್ಸನ್ ಮಷಿನ್ ತೊಗೊಂಡು ಬಂದು ಇದನ್ನ ಪಿಕೋ ಮಷಿನ್ಗೆ ಸೆಟ್ ಮಾಡಿಬಿಡ್ಬೇಕು ಅಂದ್ಕೊಂಡು ತೊಗೊಂಡು ಬಂದೆ. ನೋಡ್ತಾ ಇರ್ಬೋದು, ಸೆಕೆಂಡ್ ಡೇ ಯಾವುದು ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ಈ ರೀತಿಯಾಗಿ ವರ್ಕ್ ಬಂದಿದೆ. ಹಾಗೆ ಇನ್ನೂ ರಿಂಗ್ ಕೂಡ ತೊಗೊಂಡು ಬಂದಿಲ್ಲ ನಾನು. ಹಾಗೆ ಫ್ಯಾಬ್ರಿಕ್ಕು ಮತ್ತು ಕ್ಯಾನ್ವಾಸ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ಕ್ಯಾನ್ವಾಸ್ ಕೂಡ ನಾನು ಒಂದು 10 ಮೀಟ್ರ್ ಆಗುವಷ್ಟು ಇವತ್ತು ತೊಗೊಂಡು ಬಂದೆ. ಯಾಕಂತಂದರೆ ವರ್ಕ್ ಮಾಡಲಿಕ್ಕೆ ಮತ್ತು ಡಿಸೈನ್ ಬ್ಲೌಸ್ನ ಪ್ಯಾಚ್ ವರ್ಕ್ ಡಿಸೈನ್ ಆಗಿರಬಹುದು ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು 10 ಮೀಟ್ರ್ ಆಗುವಷ್ಟು ನಾನು ಕ್ಯಾನ್ವಾಸ್ ಕೂಡ ತೊಗೊಂಡು ಬಂದೆ. ಹಾಗೆ ಸಿಲ್ಕ್ ಥ್ರೆಡ್ಡು, ಆಮೇಲೆ ಬಾಬಿನ್ ಕೇಸ್ಗೆ ಹಾಕ್ತಕ್ಕಂಥ ಎಂಬ್ರಾಯ್ಡ್ರಿ ಮಷಿನ್ಗೆ ಅದನ್ನು ಕೂಡ ಥ್ರೆಡ್ನು ಸ್ವಲ್ಪ ಎಲ್ಲನೂ ಒಂದಿಷ್ಟು ತೊಗೊಂಡು ಬಂದೆ. ಯಾಕಂತಂದರೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ವರ್ಕ್ ನೀಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಒಂದಿಷ್ಟು ಬ್ಲೌಸ್ ಪೀಸ್ ಅದಾವ, ಅವಕ್ಕೆ ನಾನು ರೌಂಡ್ ಶೇಪ್ ಆಗಿರ್ಬೋದು, ಬೋಟ್ ನೆಕ್ ಶೇಪ್ ಆಗಿರ್ಬೋದು ಈ ರೀತಿಯಾಗಿ ಕೊಟ್ಬಿಟ್ಟು ನಾನು ವರ್ಕ್ನ ಮಾಡ್ತೀನಿ. ಇದರೊಳಗೆ ಇನ್ನೊಂದು ನನಗೆ ಹೆಲ್ಪ್ಫುಲ್ ಅಂತಂದರೆ ಇವಾಗ ಆರಿ ವರ್ಕ್ ಮಾಡ್ಲಿಕ್ಕೆ ಔಟ್ಲೈನ್ ಆಗಿರ್ಬೋದು, ಕಟ್ ವರ್ಕ್ ಶೇಪ್ ಆಗಿರ್ಬೋದು ಕೊಡುವಾಗ ಈ ರೀತಿಯಾಗಿ ನಾವು ಔಟ್ಲೈನ್ನ ಕೊಟ್ಟು ವರ್ಕ್ ಕೂಡ ಮಾಡ್ಬೋದು. ತುಂಬಾ ನನಗಂತೂ ತುಂಬಾ ಯೂಸ್ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು, ಒಂದು ಬ್ಲೌಸ್ ವರ್ಕ್ ಮಾಡಿ ನೋಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ವರ್ಕ್ ಶೇಪಲ್ಲಿ ಕೊಟ್ಬಿಟ್ಟು ಒಂದು ಬೋಟ್ ನೆಕ್ ಡಿಸೈನ್ ಬ್ಲೌಸನ್ನು ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಇದನ್ನು ಒಂದು ವರ್ಕ್ ನೀಟ್ ಬರೋವರೆಗೂ ನಾನು ಪ್ರಾಕ್ಟೀಸ್ ಆದ ನಂತರ ಆಮೇಲೆ ಬ್ಲೌಸು ರೆಡಿ, ಒಂದು ವೇಸ್ಟ್ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಸಾರಿಗೆ ಮ್ಯಾಚಿಂಗ್ ಬ್ಲೌಸ್ ತೊಗೊಂಡು ಬಂದು ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಕರ್ವ್ ಶೇಪಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ಡಮ್ಮಿ ಸ್ಟಿಚ್ನ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಈ ರೀತಿಯಾಗಿ ಶೇಪ್ ಕೊಡ್ಲಾಕತ್ತೀನಿ. ಹಾಗೆ ಇನ್ನೊಂದು ಲೀಪ್ ಡಿಸೈನ್ನ ಕಲಿಬೇಕು ಅನ್ನೋದು ತುಂಬಾ ನನಗೆ ಆಸೆ ಐತಿ. ಈ ರೀತಿಯಾಗಿ ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಲೀಪ್ನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಹೀಗಾಗಿ ಅದನ್ನು ಕೂಡ ಏನೇನು ಈ ಒಂದು ವರ್ಕ್ಗೆ ಬೇಕಲ್ಲ ಎಲ್ಲ ಡಿಸೈನ್ನು ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ. ಹಾಗೆ ಒಂದಿಷ್ಟು ಏನೈತಲ್ಲ ಇದು ತಂದ ಕೂಡಲೇ 1-2 ದಿನದಾಗ ಕಲಿತೀನಿ ಅನ್ನೋ ಹಾಗಿಲ್ಲ. ನಾವು ರೆಗ್ಯುಲರಾಗಿ ಒಂದು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ನಾವು ಖಂಡಿತವಾಗ್ಲೂ ಒಂದು ಒಳ್ಳೆಯ ಡಿಸೈನ್ನ ನಾವು ಹಾಕ್ಬೋದು. ಹಾಗೆ ಕಸ್ಟಮರ್ ರೆಡಿ ಬ್ಲೌಸ್ ಕೂಡ ನಾವು ವರ್ಕ್ ಹಾಕ್ಬೋದು. ಅದು ಕೂಡ ಇದ್ರೊಳಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ರೆಡಿ ಬ್ಲೌಸ್ಗೆ ನಾವು ವರ್ಕ್ನ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು, ಮಾರನೇ ದಿನ 3ನೇ ದಿನ ನೋಡ್ತಾ ಇರ್ಬೋದು, ಇವಾಗ ಅಷ್ಟೇ ಒಂದು ಸಿಂಪಲ್ಲಾಗಿ ರೌಂಡ್ ನೆಕ್ಕಿಟ್ಟು ಡಿಸೈನ್ನ ಮಾಡಿದ್ದೀನಿ. ಲೀಪ್ ಡಿಸೈನ್ ಕೂಡ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡೇಗಿಂತನೂ ಥರ್ಡ್ ಡೇ ಏನೈತಲ್ಲ ವರ್ಕ್ ಅಂತೂ ತುಂಬಾ ನೀಟಾಗಿ ಬರ್ಲಾಕತ್ತೈತಿ. ಹೀಗಾಗಿ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ಇನ್ನೂ ವರ್ಕ್ ಮಾಡೋ ಒಳಗೆ ಇಂಪ್ರೂವ್ ಆಗ್ಬೋದು. ಹಾಗೆ ಯಾರೆಲ್ಲ ಮಷಿನ್ನ ತೊಗೊಂಡು ಬರಬೇಕಂತಿರಲ್ಲ, ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಖಂಡಿತವಾಗ್ಲೂ ತೊಗೊಂಡ್ಬರ್ಬೋದು. ತುಂಬಾ ನೀಟಾಗಿ ಬರ್ತೈತಿ. ಹಾಗೆ ಸಿಂಪಲ್ ಡಿಸೈನ್ ಆಗಿರ್ಬೋದು, ಸಿಂಪಲ್ ಡಿಸೈನ್ ಹಾಕ್ತಾ ನೀವು ಗ್ರ್ಯಾಂಡ್ ಡಿಸೈನ್ ಕೂಡ ಹಾಕ್ಬೋದು. ಹಾಗೆ ನೀವು ಪ್ರಾಕ್ಟೀಸ್ ಆಯಿತು ಅಂತಂದರೆ ನೀವು ಕಂಪ್ಯೂಟರ್ ಮಷಿನ್ ರೀತಿಯೇ ನೀವು ವರ್ಕ್ ಕೂಡ ಮಾಡ್ಬೋದು. ನೀವು
ವರ್ಕ್ನ ನೀವು ಡಿಸೈನ್ನ ಟ್ರೇಸ್ ಮಾಡಿಬಿಟ್ಟು ಮಾಡಿದರೆ ತುಂಬಾ ನೀಟಾಗಿ ಬರ್ತೈತಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಆದಷ್ಟು ನೀವು ಪುಟ್ಟಾಗಿ ಈ ರೀತಿಯಾಗಿ ಲೀಪ್ ಡಿಸೈನ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರ್ಬೋದು ಮಾಡಿದ್ರಿ ಅಂತಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು, ಇದು 3ನೇ ದಿನ ನಾನು ವರ್ಕ್ ಮಾಡ್ತಾ ಇರೋದು. ಹಾಗೆ ಟೈಲರಿಂಗ್ ಮಾಡೋರು ಈ ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಒಂದು ಕಡಿಮೆ ಸಮಯದೊಳಗೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ನಾನು ಟೈಲರಿಂಗ್ ಮಾಡಲ್ಲ, ವರ್ಕ್ ಅಷ್ಟೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ದಿನ ಹೆಚ್ಚಿಗೆ ಟೈಮಿಂಗ್ ಹಿಡಿಯುತ್ತೆ. ಯಾಕಂತಂದರೆ ಯಾವ ರೀತಿಯಾಗಿ ಮೂವ್ ಮಾಡೋದು, ಬ್ರೇಕ್ ಬ್ಯಾಲೆನ್ಸ್ ಆಗಿರಬಹುದು, ಟೈಲರ್ ಆಗಿದ್ದರೆ ಒಂದು ಸ್ವಲ್ಪ ಬೇಗನೆ ಕಲಿಬಹುದು. ಹಾಗೆ ಖಂಡಿತವಾಗ್ಲೂ ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಪ್ರಾಕ್ಟೀಸ್ ವೇಸ್ಟ್ ಬಟ್ಟೆ ಮೇಲೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀರಲ್ವ. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಅಷ್ಟೊಂದು ಸರಿಯಾಗಿ ಬರಲ್ಲ, ಹೋಗ್ತಾ ವರ್ಕ್ ಕೂಡ ತುಂಬ ನೀಟಾಗಿ ಬರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಿ ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಲ್ಲ, ಯಾವ ರೀತಿಯಾಗಿ ಕಲಿತೀನಲ್ಲ, ಅದನ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಮಷಿನ್ನ ತೊಗೊಂಡು ಬರ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ರಾಲ್ಸನ್ ಮಷಿನ್ನ ತೊಗೊಂಡು ಬರ್ಬೋದು. ನಾನು ಇನ್ನೊಂದಿಷ್ಟು ದಿನ ಪ್ರಾಕ್ಟೀಸ್ ಆಗಿ ಬ್ಲೌಸ್ ವರ್ಕ್ ಹಾಕಿ ನೋಡ್ತೀನಿ. ಒಂದೆರಡು ವೆಸ್ಟ್ ಬ್ಲೌಸ್ ಪೀಸ್ ಮೇಲೆ ಖಂಡಿತವಾಗ್ಲೂ ನೀಟಾಗಿ ಬಂತು ಅಂತಂದರೆ ನಾನು ಇದನ್ನು ಪಿಕೋ ಮಷಿನಿಗೆ ಕನ್ವರ್ಟ್ ಮಾಡಿಬಿಟ್ಟು ನಾನು ರಾಲ್ಸನ್ ಮಷಿನ್ನ ತೊಗೊಂಡು ಬರ್ತೀನಿ. ನೋಡ್ತಾ ಇರ್ಬೋದು, ಲೋಟಸ್ ಡಿಸೈನ್ನ ಮಾಡಿಬಿಟ್ಟು ಸಿಂಪಲಾಗಿ ಸ್ಲೀವ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಇದು 4ನೇ ದಿನ ನಾನು ವರ್ಕ್ ಮಾಡ್ತಾ ಇರೋದು. ಹೀಗಾಗಿ ಇನ್ನೊಂದಿಷ್ಟು ದಿನ ಆದ ನಂತರ ನಾನು ಖಂಡಿತವಾಗ್ಲೂ ರಾಲ್ಸನ್ ಮಷಿನ್ನ ತೊಗೊಂಡು ಬಂದು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡು, ಯಾರೆಲ್ಲ ತರಬೇಕು ಅಂದ್ಕೊಂಡಿದ್ದೆಲ್ಲ ಖಂಡಿತವಾಗ್ಲೂ ತೊಗೊಂಡು ಬಂದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡ್ತಾ ಇದ್ದಾರಲ್ಲ, ಪ್ರಾಕ್ಟೀಸ್ ಮಾಡಿ ಒಂದು 3 ಫ್ಲವರ್ನ ನಾನು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಈ ರೀತಿಯಾಗಿ ನಾನು ಯಾವುದೇ ರೀತಿಯಾಗಿ ಟ್ರೇಸ್ ಮಾಡಲಾರ್ದೇ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ ಅಂತ ಒಂದು ಸಿಂಪಲ್ ಬ್ಲೌಸ್ ಮೇಲೆ ನೆಕ್ ಡಿಸೈನ್ ಹಾಕಿಬಿಟ್ಟು ನಾನು ವರ್ಕ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.